ಕಂದಮ್ಮ, ಮನ್ಸು ಒಡೆದೋಯ್ತಾ ಬಂಗಾರ? ನೀನು ನಂಬ್ದವ್ರು ನಿನಗೆ ಬೆನ್ನಿಗೆ ಚೂರಿ ಹಾಕಿದ್ರ? ನೀನು ನಂಬ್ದವ್ರೆ ನಿನಗೆ ಮೋಸ ಮಾಡಿದ್ರ? ನೀನು ಯಾರು ನಂಬಿದ್ದೆ? ನಿನ್ನ ಬದುಕಲ್ಲಿ ನೀನು ಯಾರನ್ನ ಎಲ್ಲ ಅಂದ್ಕೊಂಡಿದ್ದೆ ಅವರೇ ನಿನ್ನ ಊಹೆ ಮಾಡಿದಷ್ಟು ಮಟ್ಟಿಗೆ ಅವಹೇಳನ ಮಾಡಿದ್ರ? ಅವಮಾನ, ತಿರಸ್ಕಾರ, ನಿಂದನೆ ತುಂಬ ಮನ್ಸಿಗೆ ನೋವು ಮಾಡಿದ್ರ? ಬೇಜಾರು ಮಾಡ್ಕೋಬೇಡ ಕಂದಮ್ಮ. ಕಾರಣ ಇದೆ. ನೋವು ಕೊಡೋಕ್ಕೆ ಅಂತ ಒಂದಷ್ಟು ಜನನ ಭಗವಂತ ನಮ್ಮ ಜೊತೆಲಿಟ್ಟರೆ, ನೆಮ್ಮದಿ ಕೊಡೋಕ್ಕೆ ಅಂತಲೂ ನಮ್ಮ ಬದುಕಿಗೆ ಒಂದಷ್ಟು ಜನನ ಖಂಡಿತ ಕಳಿಸ್ಕೊಡ್ತಾನೆ. ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಈ ಸಮಯದ ಒಂದು ಗೊಂಬೆಗಳ ರೀತಿ ನಾವು. ಯಾಕಂದರೆ ಈ ಬದುಕಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ದಾಟಿ ಮುಂದೆ ನಾವು ಸಾಗಲೇಬೇಕು, ಸಾಗ್ತೀವಿ ಕೂಡ. ಹಿಂದೆ ಆದ ಎಲ್ಲವನ್ನು ಯಾರೋ ಒಬ್ಬರು ಬಂದಿದ್ದಾರೆ ಅಂದರೆ ಏನಾದರೂ ಕಲಿಸ್ಲಿಕ್ಕೆ ಬಂದಿರ್ತಾರೆ. ಖಂಡಿತ ಯಾವುದೋ ಒಂದು ವಿಷಯನ ಜೀವನದುದ್ದಕ್ಕೂ ಮರೆಯದಂಥ ಪಾಠ ಕಲಿಸ್ಲಿಕ್ಕೆ ಅವರನ್ನು ಭಗವಂತ ನಮ್ಮ ಬದುಕಲ್ಲಿ ಖಂಡಿತ ಕಳಿಸಿರ್ತಾರೆ. ಹಾಗೆಯೇ ನಿನ್ನ ಜೀವನದಲ್ಲಿ ನೀನು ಊಹೆ ಮಾಡೋಕ್ಕೂ ಆಗದೇ ಇರುವಷ್ಟು ಉತ್ತಮವಾದ ವ್ಯಕ್ತಿಯನ್ನು, ಉತ್ತಮವಾದ ದಿನಗಳನ್ನು ಖಂಡಿತ ಸ್ವಲ್ಪ ವೆಯ್ಟ್ ಮಾಡು, ಬಂದೇ ಬರುತ್ತೆ. ತಾಳ್ಮೆ ಇರಲಿ, ಹಾಗೆಯೇ ಭರವಸೆ ಇರಲಿ, ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ಆತ್ಮವಿಶ್ವಾಸ ಇರಲಿ, ಧೈರ್ಯ ಜೊತೆಗಿರಲಿ ಸದಾಕಾಲ. ಯಾಕಿಷ್ಟು ಬೇಸರ? ಏನಾಯಿತು? ಭಯ, ಆತಂಕ, ನಾಳೆ ಏನಾಗುತ್ತೋ ಹೇಗೋ, ಕಷ್ಟ ಸುಖ, ಈ ನೋವು ನಲಿವು, ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೋ ಇಲ್ವೋ, ಹೇಳ್ಕೊಂಡ್ರೆ ಎಲ್ಲಿ ಆಡ್ಕೊಂಡು ನಗ್ತಾರೋ, ಹೀಗೆ ಎಷ್ಟು ಅಂತ ಚಿಂತೆ ಮಾಡ್ತೀಯ? ಎಷ್ಟು ಅಂತ ದುಃಖ ಪಡ್ತೀಯ? ನೋವಿನ ಮಡುವಿನಲ್ಲಿ ಮಿಂದೆದ್ದದು ಸಾಕು. ನೋಡು, ಬದುಕನ್ನು ನಾವು ಹಿಡಿದು ನಿಲ್ಸೋಕ್ಕಂತೂ ಖಂಡಿತ ಆಗಲ್ಲ. ಜೀವನ ಮುಂದೆ ಸಾಗಲೇಬೇಕು ಕಂದ. ನೀನೊಂದು ಪ್ರಜ್ವಲಿಸುವಂತಹ ಬೆಳಕು. ನೀನು ನಿನ್ನ ಬಗ್ಗೆ ನೀನು ಅಂದ್ಕೊಂಡಿರೋದಕ್ಕಿಂತಲೂ ಮಾನಸಿಕವಾಗಿ ತುಂಬ ಬಲಿಷ್ಠ ನೀನು. ಹಾಗಾಗಿ ಬದುಕು ನಿನಗೋಸ್ಕರ ಕಾಯ್ತಾ ಇದೆ ಕಂದ. ಅದ್ಭುತವಾದ ದಿನಗಳು, ಅದ್ಭುತವಾದ ಕ್ಷಣಗಳು, ಅದ್ಭುತವಾದ ವ್ಯಕ್ತಿಗಳು ನಿನ್ನ ಬದುಕಲ್ಲಿ ಬರೋದಿದೆ. ಖಂಡಿತ ಬಂದೇ ಬರ್ತಾರೆ ಕೂಡ. ಎಲ್ಲ ಒಳ್ಳೆಯದೇ ಆಗತ್ತೆ. ಎಲ್ಲ ಕೆಟ್ಟ ಕನಸು ಅಂತ ಮರೆತು ಮುಂದೆ ಸಾಗು. ಅದರಿಂದ ಕಲಿತಂಥ ಪಾಠವನ್ನು ಮಾತ್ರ ಮರಿಬೇಡ. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತಸದ ಕ್ಷಣಗಳು, ನೀನು ಬಯಸಿದಂಥ ಬದುಕು ನಿನಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೋ, ಧೈರ್ಯ ತಂದ್ಕೋ, ಮನಸ್ಸನ್ನು ಶಾಂತವಾಗಿಟ್ಕೋ. ನಿನ್ನ ಒಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋ. ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ನೆಮ್ಮದಿಯಾಗಿರು. ನಿನಗೆ ನೀನು ಸಮಾಧಾನ ತಂದ್ಕೋ. ಎಂಥದೇ ಕಷ್ಟ ಇದ್ದರೂ ಪರಿಸ್ಥಿತಿ, ಸಮಯ, ಸಂದರ್ಭ, ಪರಿಸ್ಥಿತಿ ಒಂದಷ್ಟು ದಿನಗಳ ಕಾಲ ಮಾತ್ರ. ಸಮಯ ಖಂಡಿತ ಬದಲಾಗುತ್ತೆ. ಭರವಸೆ ಇರಲಿ. ಹಾಗೆಯೇ ಅದೆಷ್ಟೇ ಕೆಟ್ಟ ವ್ಯಕ್ತಿಗಳು ನಿನ್ನ ಲೈಫಲ್ಲಿ ಬಂದಿದ್ದರು ಹೋಗಿದ್ದರು, ಆ ಎಲ್ಲವನ್ನು ಕೆಟ್ಟ ಕನಸು ಅಂತ ಮರೆತು ಮುಂದೆ ಒಳ್ಳೆಯದನ್ನು ನಿರೀಕ್ಷೆ ಮಾಡು. ಒಳ್ಳೆಯದೇ ಆಗುತ್ತೆ. ಆದರೆ ಆಯ್ಕೆ ಮಾಡುವಾಗ ಎಚ್ಚರದಿಂದ ಆಯ್ಕೆ ಮಾಡು, ಆಯಿತಾ? ವ್ಯಕ್ತಿಗಳನ್ನಾಗಲಿ ವಸ್ತುವನ್ನಾಗಲಿ ಈಗ ಆಯ್ಕೆ ಮಾಡುವಾಗ ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ, ಅದು ಹೇಗೆ ಏನು ಅಂತ ವಿಚಾರ ಮಾಡಿ ನಾವು ಆಯ್ಕೆ ಮಾಡಬೇಕು. ನಮ್ಮ ಆಯ್ಕೆ ಚೆನ್ನಾಗಿದ್ದಾಗ ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ಬದುಕಲ್ಲಿ ಭರವಸೆ ಇರಲಿ. ಭರವಸೆಯನ್ನು ಯಾವತ್ತಿಗೂ ಕಳ್ಕೊಳ್ಬೇಡ. ಎಲ್ಲವೂ ಒಳ್ಳೆಯದಾಗತ್ತೆ. ನೋಡು ಕಂದಮ್ಮ, ನಿನ್ನ ಲೈಫಲ್ಲಿ ಏನೆಲ್ಲ ಕೆಟ್ಟದನ್ನು ನೋಡಿದೀಯಾ, ಎಷ್ಟೆಲ್ಲ ನೋವು ಪಟ್ಟಿದೀಯಾ, ಎಷ್ಟೆಲ್ಲ ಕಣ್ಣೀರು ಹಾಕಿದೀಯಾ, ನಿನ್ನವರು ಅಂತ ನೀನು ಯಾರನ್ನು ನಂಬಿದೆ ಅವರಿಂದನೇ ನೀನು ಮೋಸ ಹೋಗಿರಬಹುದು. ಆದರೆ ಎಲ್ಲವೂ ನಿನ್ನ ಬದುಕಲ್ಲಿ ಒಂದು ಪಾಠ ಕಲಿಸಲಿಕ್ಕೆ ಬಂದಿತ್ತು. ಆಗಿದೆ, ಹೋಗಿದೆ. ಮುಂದೆ ಪಾಠ ಕಲಿತ್ಕೊಂಡು ಒಳ್ಳೆ ರೀತಿಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ, ದುಡಿಮೆಯನ್ನು ಮಾಡ್ಕೊಳ್ತಾ, ಅಂದರೆ ನಿನ್ನ ಬದುಕನ್ನು ನೀನು ಕಟ್ಕೊಳ್ತಾ, ಡೇ ಬೈ ಡೇ ಬೆಟರ್ ಲೈಫನ್ನು ಲೀಡ್ ಮಾಡ್ತಾ ಅದ್ಭುತವಾಗಿ ಮುಂದೆ ಸಾಗೋದನ್ನು ಕಲಿತ್ಕೊಂಡು ಮುಂದೆ ಸಾಗು ಅಷ್ಟೇ. ಎಲ್ಲವೂ ತಾನಾಗೆ ಸರಿಯಾಗುತ್ತೆ. ಸಮಯ ಎಲ್ಲದಕ್ಕೂ ಖಂಡಿತ ಉತ್ತರ ಕೊಟ್ಟೇ ಕೊಡುತ್ತೆ, ಆಯಿತಾ? ನೋಯಿಸಿದವರಿಗೂ ನೊಂದವರಿಗೂ ಸಮಯ ಖಂಡಿತ ಆನ್ಸರ್ ಮಾಡುತ್ತೆ ಕಂದ. ನಂಬು, ಎಲ್ಲ ಒಳ್ಳೆಯದಾಗುತ್ತೆ ಬಂಗಾರ. ಸಮಾಧಾನ ಮಾಡ್ಕೋ, ಧೈರ್ಯ ತಂದುಕೋ, ಶಾಂತನಾಗು. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ನಿನ್ನ ಬದುಕಲ್ಲಿ ಖಂಡಿತ ಬರುತ್ತೆ. ಭರವಸೆ ಇರಲಿ. ನಿರಂತರವಾಗಿ ಕೆಲಸ ಮಾಡು. ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋ. ಧೈರ್ಯವಾಗಿರು.
ಹೊಟ್ಟೆ ತುಂಬ ಊಟ ಮಾಡು, ಕಣ್ಣು ತುಂಬ ನಿದ್ದೆ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ಹಾಗೆಯೇ ಎಷ್ಟೇ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಆ ಎಲ್ಲ ನೆಗೆಟಿವ್ ಥಾಟ್ಸ್ನ ಬದಿಗಿಟ್ಟು ಸ್ವಲ್ಪ ಪಾಸಿಟಿವ್ ವಿಚಾರಗಳ ಕಡೆ, ಪಾಸಿಟಿವ್ ಥಾಟ್ಸ್ ಕಡೆ, ಪಾಸಿಟಿವ್ ವಿಚಾರಗಳನ್ನು ಯೋಚನೆ ಮಾಡು, ಸಕಾರಾತ್ಮಕವಾಗಿರು, ಎಲ್ಲವೂ ಒಳಿತೇ ಆಗತ್ತೆ. ನಂಬು, ಈ ಬ್ರಹ್ಮಾಂಡ ನಿನ್ನ ಜೊತೆ ಖಂಡಿತ ನಿಲ್ಲತ್ತೆ. ನಿನ್ನನ್ನು ನೋಯಿಸಿದವ್ರ ವಿರುದ್ಧ ಈ ಬ್ರಹ್ಮಾಂಡ ಹೋರಾಡುತ್ತೆ ಬಂಗಾರ. ಕರ್ಮಕ್ಕೆ ತಕ್ಕ ಪ್ರತಿಫಲ ಕಾದಿರುತ್ತೆ. ಹೆದರಬೇಡ, ನೀ ಮುಂದೆ ಸಾಗು, ಎಲ್ಲ ಒಳ್ಳೆಯದಾಗತ್ತೆ. ನಿಮ್ಮ ಜೊತೆ ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ಧೈರ್ಯ ಕೊಡ್ತಾ, ಸಮಾಧಾನ ಹೇಳ್ತಾ, ಸಾಂತ್ವನ ಹೇಳ್ತಾ, ನೊಂದ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ, ಸಮಾಧಾನವನ್ನು ನೀಡಲಿಕ್ಕಾಗಿ ಈ ಒಂದು ಧ್ವನಿ ನಿಮ್ಮ ಜೊತೆ ಸದಾ ಇರುತ್ತೆ. ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಒಬ್ಬ ಮಗಳಾಗಿ ಖಂಡಿತ ಸದಾ ನಿಮ್ಮ ಜೊತೆಗಿರ್ತಾಳೆ ಈ ಮನೆ ಮಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.